ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಟೈಟಲ್ ನೋಡಿದ್ದೀರಾ. ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ಇವತ್ತು ಒಂದು ಮೆಸೇಜ್ ಆಗಿರುತ್ತೆ, ಇಂಪಾರ್ಟೆಂಟ್ ಮೆಸೇಜ್. ಲೈಕ್ ನಿಮ್ಮ ಒಂದು ಲವ್ ಲೈಫ್ ಒಂಥರ ಇತ್ತೀಚೆಗೆ ಡಿಫ್ರೆಂಟ್ ಡಿಫ್ರೆಂಟ್ ರೋಡ್ಸ್ ತಗೊತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ, ಆ್ಯಂಡ್ ನಿಮಗೆ ಅದನ್ನ ಫಿಗರ್ ಔಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ, ಸೊ ಯೂನಿವರ್ಸ್ ಕಾರ್ಡ್ಸ್ ಕಡೆಯಿಂದ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದೆ. ಸಿ ಡೋಂಟ್ ವರಿ, ನೀವು ಎಕ್ಸಾಕ್ಟ್ಲಿ ನಿಮ್ಮ ಲೈಫಲ್ಲಿ ನೀವು ಎಲ್ಲಿರಬೇಕಿತ್ತು ಅಲ್ಲೇ ಇದ್ದೀರಾ. ಓಕೆ, ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ ನಿಮ್ಮ ಬಗ್ಗೆ ನೀವೇ. ಆ್ಯಂಡ್ ರೊಮ್ಯಾಂಟಿಕ್ ಜರ್ನಿ ಅಂದರೆ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ರೂಲ್ಸ್ ಇಲ್ಲ. ಓಕೆ, ನೀವು ನಿಮ್ಮದೇ ಒಂದು ರೀತಿಲಿದ್ದೀರಾ, ದಟ್ಸ್ ಇಟ್. ಸೊ ಇವತ್ತು ನಾವು ಏನು ಬ್ಲಾಕ್ ಮಾಡ್ತಾ ಇದೆ, ಏನಾದರೂ ಚೇಂಜಸ್ ಆಗ್ತಾ ಇದೆಯಾ, ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ಕನೆಕ್ಷನಲ್ಲಿ, ಎಲ್ಲದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಓಕೆ, 2 ಪೈಲ್ಸ್ ಇದೆ ಆಲ್ರೆಡಿ. ಟೈಮ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ. ಟೇಕ್ ಅ ಡೀಪ್ ಬ್ರೆತ್. ಓಕೆ, ಜಾಸ್ತಿ ಅನಲೈಸ್ ಮಾಡಬೇಡಿ, ನಿಮ್ಮ ಇಂಟ್ಯೂಷನ್ ಗೈಡ್ ಮಾಡಲಿ. ಓಕೆ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಪೈಲ್ 1 ಪೈಲ್ 2 ಎರಡರದ್ದು ಡಿಸ್ಕ್ರಿಪ್ಷನಲ್ಲಿದೆ. ಡೈರೆಕ್ಟಾಗಿ ಸ್ಕಿಪ್ ಮಾಡಿ ನಿಮ್ಮ ರೀಡಿಂಗಿಗೆ ನೀವು ಹೋಗ್ಬೋದು. ಯಾವುದಾದ್ರು ಒಂದು ಸ್ಪೆಸಿಫಿಕ್ ಮೆಸೇಜ್ ನಿಮಗೆ ಹಿಟ್ ಆಯಿತು ಅಂತ ಅನಿಸಿದ್ರೆ, ಅದನ್ನ ಆ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ 1199. ಓಕೆ, ಆ್ಯಂಡ್ ಯಾರೆಲ್ಲ ಒಂದು ಡೀಪ್ ಒಂದು ಸ್ಪೆಸಿಫಿಕ್ ಕ್ವೆಶನ್ಸ್ ಇದೆ, ಅದಕ್ಕೆ ಪರ್ಸ್ನಲ್ ರೀಡಿಂಗ್ ಬೇಕು ಅನಿಸಿದ್ರೆ ಡಿ ಎಮ್ ಮಿ. ಓಕೆ, ನಂಬರ್ ಬಂದ್ಬಿಟ್ಟು ಡಿಸ್ಪ್ಲೇಲಿದೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಏನು ನೆಕ್ಸ್ಟ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ನೀವು. ಓಕೆ, ಜಾಸ್ತಿ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗೈಸ್, ಫೈಲ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ಚೂಸ್ ಮಾಡಿದರೆ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ನಿಮ್ಮ ಲವ್ ಲೈಫ್ ಟೋಟಲಿ ಮೆಸ್ ಅಪ್ ಆಗೋಗ್ಬಿಟ್ಟಿದೆ ಅಂತ. ಎಸ್, ದಿಸ್ ಇಸ್ ಯುವರ್ ಮೆಸೇಜ್. ಸಿಂಪಲ್ 4 ಕಾರ್ಡ್ ಟ್ಯಾರೋ ಸ್ಪ್ರೆಡ್ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಯಾಕಿದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಿಂಗ್ ಡೌನ್ ಸಿಚುವೇಶನ್ ಆಗ್ತಾ ಇದೆ, ಏನು ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ, ಎವ್ರಿಥಿಂಗ್. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಫಸ್ಟ್ ಕಾರ್ಡ್ ಟವರ್ಡ್ ಬಂದಿದೆ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಅಥವಾ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೆಕೆಂಡ್ ಮೆಸೇಜ್ ಹೈ ಪ್ರಿಸ್ಟೆಸ್ ಬಂದಿದೆ. ಥರ್ಡ್ ಬಂದುಬಿಟ್ಟು ಕಿಂಗ್ ಆಫ್ ಪೆಂಟಕಲ್ಸ್. Fourth is 9 of cups. Okay, beautiful energies. Look at the card. Okay, first energy ಏನು ಬಂದಿದೆ, ಟವರ್. ಪ್ರಾಬ್ಲಿ ತುಂಬ ಜನ ಗ್ರೂಪ್ 1 ಏನಾಗಿದೆ, ಲೈಫ್ ರೀಸೆಂಟಾಗಿ ಒಂಥರ ಏನೇನೋ ಲೈಫಲ್ಲಿ ಚೇಂಜಸ್ ಆಗೋಗ್ತಾ ಇದೆ ಅಂತಲೇ ನೋಡ್ತಾ ಇದ್ದೀನಿ. ನೀವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಚೇಂಜಸ್ ಎಲ್ಲ ಆಗುತ್ತೆ ಅಂತ, ಬಟ್ ಏನೆಲ್ಲ ಚೇಂಜಸ್ ಆಗೋಗ್ಬಿಟ್ಟಿದೆ. ಸಡನ್ ಶಾಕಿಂಗ್ ಚೇಂಜ್ ಬಗ್ಗೆ ಹೇಳುತ್ತೆ ಟವರ್ ಕಾರ್ಡ್. ಓಕೆ, ಅಂದರೆ ವೇಕಪ್ ಕಾಲ್ ಇದು. ಜಸ್ಟ್ ನಿಮಗೆ ಪೋಕ್ ಮಾಡ್ತಾ ಇಲ್ಲ, ಎದ್ದೇಳು, ಚೇಂಜಸ್ ಬರ್ತಾ ಇದೆ, ಸಡನ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಲವ್ ಲೈಫ್ ಅಂತ ಬಂದರೆ, ಯಾವ ಒಂದು ಲವ್ ಒಂದು ಸ್ಟ್ರಾಂಗ್ ಬೇಸಲ್ಲಿ, ಸ್ಟ್ರಾಂಗ್ ನಂಬಿಕೆಯಲ್ಲಿ ಬಿಲ್ಡ್ ಆಗಿರಲಿಲ್ಲ, ಕಟ್ಟಿರಲಿಲ್ಲ ನೀವು, ಅದು ವೆರಿ ಸೂನ್ ಬಿದ್ದೋಗುತ್ತೆ. ಪ್ರಾಬ್ಲಿ ಸಡನ್ ಬ್ರೇಕಪ್ ಆಗಿರಬಹುದು, ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ದೊಡ್ಡ ಜಗಳ ಆಗೋದಾಗಿರ್ಬೋದು, ಅಥವಾ ನಿಮಗೊಂದು ಮೂಮೆಂಟ್ ಬರುತ್ತೆ, ಅವಾಗ ನಿಮಗೆ ರಿಯಲೈಸೇಷನ್ ಆಗುತ್ತೆ ಈ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ. ಐ ನೋ ಇದು ತುಂಬ ನಿಮಗೆ ಪೇಯ್ನ್ ಆಗ್ತಾ ಇದೆ, ನೋವಾಗ್ತಾ ಇದೆ, ಭಯ ಪಡಿಸ್ತಾ ಇದೆ, ಬಟ್ ಇದಕ್ಕೊಂದು ರೀಸನ್ ಇದೆ. ಓಕೆ, ಬಿಕಾಸ್ ಟವರ್ ಬಂದ್ಬಿಟ್ಟು ಏನೋ ಚೆನ್ನಾಗಿರೋ ರಿಲೇಶನ್ಶಿಪ್ನ ಅದು ಹಾಳು ಮಾಡಲ್ಲ. ಆಲ್ರೆಡಿ ಅನ್ಸ್ಟೇಬಲ್, ಆಲ್ರೆಡಿ ಶೇಕಿ ಆಗ್ತಿತ್ತಲ್ವ ರಿಲೇಶನ್ಶಿಪ್, ಅದನ್ನ ಹಾಳು ಮಾಡುತ್ತೆ. ಲೈಕ್ ಬಿಕಾಸ್ ಟವರ್ ಗೊತ್ತು, ಎಷ್ಟೇ ಇದನ್ನ ನೀವು ಮುಂದೆ ದುಡ್ಕೊಂಡು ಹೋದ್ರು ಒಂದಲ್ಲ ಒಂದಿನ ಇದು ಬಿದ್ದೋಗುತ್ತೆ ಅಂತ. ಆ್ಯಂಡ್ ನನಗೇನು ಅನಿಸ್ತಾ ಇದೆ ಅಂದರೆ, ಯು ಗೈಸ್ ಡಿಸರ್ವ್ ಮೋರ್. ಅಂದರೆ ನಿಮಗೆ ಒಂದು ಬೆಸ್ಟ್ ಲವ್, ಒಂದು ರಿಯಲ್ ಲವ್ನ ನೀವು ಡಿಸರ್ವ್ ಮಾಡ್ತೀರಾ, ಬಟ್ ಇಲ್ಲಿ ನೀವು ಬೇರ್ ಮಿನಿಮಮ್ನ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ. ಅಂದರೆ
ಆ ಪರ್ಸನ್ ನಿಮಗಲ್ಲ, ನೀವು ಅವ್ರಿಗಲ್ಲ. ನೀವೇನ್ ಮಾಡ್ತಾ ಇದ್ದೀರಾ, ಹೊರಗಡೆ ಎಲ್ಲ ಚೆನ್ನಾಗೇ ಇದೆ ಅಂತ ಪ್ರಿಟೆಂಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮಗೇನೋ ಒಂಥರ ಭಯ, ನಾನು ಒಬ್ನೇ ಆಗ್ಬಿಡ್ತೀನಿ, ನಾನು ಒಬ್ಳೇ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ. ಬಟ್ ಟ್ರಸ್ಟ್ ಮೀ, ಗ್ರೂಪ್ ಒನ್ ಒಂದು ಬಿಗ್ ಚೇಂಜ್ ಮಧ್ಯದಲ್ಲಿ ನಿಂತಿದ್ದೀರಾ ನೀವು, ಆ್ಯಂಡ್ ಅದು ನಿಮಗೆ ದಾರಿ ಮಾಡಿಕೊಡ್ತಾ ಇದೆ ಸಮಥಿಂಗ್ ಬೆಟರ್. ಓಕೆ, ದಟ್ ಈಸ್ ಟವರ್. ನೆಕ್ಸ್ಟ್ ಎನರ್ಜಿ ಇಲ್ಲಿ ಹೈ ಪ್ರೀಸ್ಟಸ್ ಬರ್ತಾ ಇದೆ. ಈ ಒಂದು ಕಾರ್ಡ್ ಏನಿದೆ, ನಿಮ್ಮ ಒಂದು ಡೀಪ್ ಇನ್ನರ್ ವಿಸ್ಡಮ್, ನಿಮ್ಮ ಇಂಟ್ಯೂಷನ್ ಬಗ್ಗೆ ಹೇಳುತ್ತೆ. ನೀವೇನ್ ಮಾಡ್ತಾ ಇದ್ದೀರಾ ಗ್ರೂಪ್ ಒನ್, ತುಂಬಾ ಜನ ನಿಮಗೆ ತುಂಬಾ ಇಂಟ್ಯೂಷನ್ ಚೆನ್ನಾಗಿದೆ. ಏನಾದ್ರು ಚೇಂಜಸ್ ಬರ್ತಾ ಇದೆ ಅಂದ್ರೆ ನಿಮಗೆ ಅದು ಬೇಗ ಗೊತ್ತಾಗ್ಬಿಡುತ್ತೆ. ಸೊ ನಿಮಗದು ಫೀಲ್ ಆದಾಗ, ಓಕೆ ರಿಲೇಶನ್ಶಿಪ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಯಾವಾಗ ಫೀಲ್ ಆದಾಗ, ನೀವು ಅದನ್ನ ಶೀಲ್ಡ್ ತರ ಯೂಸ್ ಮಾಡ್ಕೊತಾ ಇದ್ದೀರಾ ಇಂಟ್ಯೂಷನ್ನ. ಅಂದ್ರೆ ಅಂದ್ರೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಎಲ್ಲೋ ಒಂದ್ ಕಡೆ ಐ ಥಿಂಕ್ ನಿಮ್ಮ ಒಂದು ಪಾಸ್ಟ್ ಜರ್ನಿ ನೋಡಿದ್ರೆ ನಿಮಗೆ ಇದಕ್ಕೂ ಮುಂಚೆ ಒಂದ್ಸಲ ಹರ್ಟ್ ಆಗಿದೆ. ದಟ್ ಈಸ್ ದ ರೀಸನ್. ಅದೇ ಒಂದು ಹರ್ಟ್ ವಾಪಸ್ ಬೇಡ ಅಂತ ನೀವು ಈ ಕನೆಕ್ಷನ್ ಎಷ್ಟೇ ದೂರ ಹೋದ್ರೂ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಿಕಾಸ್ ಎಲ್ಲದನ್ನು ತುಂಬ ಓವರ್ ಅನಲೈಸ್ ಮಾಡ್ತಾ ಇದ್ದೀರಾ. ರೆಡ್ ಫ್ಲಾಗ್ಸ್ ನೀವು ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ, ನಿಮಗೆ ಗೊತ್ತಿದೆ ಕೂಡ ಅದು. ಬಟ್ ಇಟ್ಸ್ ಲೈಕ್ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದೀರಾ, ನಿಮ್ಮ ಫೀಲಿಂಗ್ಸ್ನ ನಿಮ್ಮಷ್ಟಕ್ಕೆ ಇಟ್ಕೊಂಡಿದ್ದೀರಾ. ಆ್ಯಂಡ್ ದ ಥಿಂಗ್ ಈಸ್, ಯಾವ್ದಾದ್ರು ಒಂದು ಹೊಸ ಪರ್ಸನ್ ಬರ್ತಾ ಇದ್ದಾರೆ, ಒಂದು ರಿಯಲ್ ಕನೆಕ್ಷನ್ ಬರ್ತಾ ಇದೆ, ನೀವು ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮಗೆ ಒಂಥರ ಭಯ, ಈ ಪರ್ಸನ್ ಎಲ್ಲಿ ಕಳ್ಕೊಬಿಡ್ತೀನೋ, ಕಳ್ಕೊಂಡು ನಾನು ವೀಕ್ ಸ್ಪಾಟಿಗೆ ಹೋಗ್ಬಿಡ್ತೀನೋ ಅನ್ನೋ ಒಂದು ಭಯ. ಒಂದು ಸೇಫ್ ಬಬ್ಬಲ್ ಒಳಗಿದ್ದೀರಾ ನೀವು. ಬಿಕಾಸ್ ಒಂದು ನ್ಯೂ ಕನೆಕ್ಷನ್, ನ್ಯೂ ಪರ್ಸನ್ ಅಂತ ಅಂದ್ರೆ ನಿಮಗೆ ಒಂಥರ ಭಯ, ಇಲ್ಲಿ ರಾಂಗ್ ಪರ್ಸನ್ ಸಿಕ್ಬಿಡ್ತಾರೋ, ರಾಂಗ್ ಕನೆಕ್ಷನ್. ಒಂಥರ ಇವಾಗಿನ ಕಾಲದ ಡೇಟಿಂಗ್ ಟೂ ಮಚ್ ಮೆಸ್ಸಿ, ಟೂ ಮಚ್ ಡೇಂಜರಸ್. ನಿಮಗೆ ಒಂಥರ ಭಯ, ಒಂದು ಹೊಸ ಲವ್ ಸಿಗದೇ ಇಲ್ಲ ನನಗೆ, ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ಪರ್ಸನ್ ನನಗೆ ಸಿಗದೇ ಇಲ್ಲ. ಬಟ್ ಈ ಪರ್ಸನ್ ನಿಮ್ಮನ್ನ ಏನು ನೋಡ್ಕೊತಾ ಇದ್ದಾರಲ್ವ, ದಟ್ ಈಸ್ ಬೇರ್ ಮಿನಿಮಮ್. ಯು ಗೈಸ್ ಡಿಸರ್ವ್ ದಿ ಬೆಸ್ಟ್, ಆ ಥರ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ಕಿಂಗ್ ಆಫ್ ಪೆಂಟಕಲ್ಸ್. ಕಿಂಗ್ ಆಫ್ ಪೆಂಟಕಲ್ಸ್ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ, ಸೆಕ್ಯೂರಿಟಿ ಬಗ್ಗೆ ಹೇಳುತ್ತೆ, ರಿಯಲ್ ವರ್ಲ್ಡ್ ರಿಸಲ್ಟ್ಸ್ ಬಗ್ಗೆ ಹೇಳುತ್ತೆ. ಇಲ್ಲಿ ಅಡ್ವೈಸ್ ಬಂದ್ಬಿಟ್ಟು, ಎಲ್ಲಾದ್ರೂ ಹಿಂದೆ ಒಂದು ಮೀನಿಂಗ್ ಹುಡ್ಕೋದನ್ನ ಅವಾಯ್ಡ್ ಮಾಡಿ, ನಿಮ್ಮ ಕಣ್ಮುಂದೆ ಏನು ಕಾಣುತ್ತೆ ಅದನ್ನ ಫಸ್ಟ್ ಕಣ್ಬಿಟ್ಟು ನೋಡಿ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದಾರೆ ಫಸ್ಟ್ ಅದನ್ನ ನೋಡಿ. ಡೂ ಯು ಗೈಸ್ ಡಿಸರ್ವ್ ದಿಸ್ ಪರ್ಸನ್? ಬಿಕಾಸ್ ನನಗೇನು ಅನಿಸ್ತಾ ಇದೆ ಅಂದರೆ, ಯಾರ ಜೊತೆ ಇದ್ದೀರಾ ನೀವು, ಅವ್ರು ನಿಮ್ಮನ್ನ ಅಷ್ಟು ವ್ಯಾಲ್ಯೂ ಕೂಡ ಕೊಡ್ತಾ ಇಲ್ಲ, ನಿಮಗೆ ಏನು ಬೇಕು ಅದನ್ನ ಕೊಡಿಸ್ತಾನೂ ಇಲ್ಲ, ನಿಮಗೆ ಯಾವ ಥರ ಒಂದು ಲೈಫ್ ಬೇಕು ಅದನ್ನ ಅವರು ಪ್ರಾಮಿಸ್ ಕೂಡ ಮಾಡ್ತಾ ಇಲ್ಲ. ಬಟ್ ಯು ಗೈಸ್ ಡಿಸರ್ವ್ ದಟ್. ನೀವು ಯಾವ ಥರ ಒಂದು ಪರ್ಸನ್ನ ಡಿಸರ್ವ್ ಮಾಡ್ತೀರಾ ಅಂದರೆ, ಅವ್ರ ಪರ್ಸನ್ನ ನಿಮ್ಮ ಅವರ ಲೈಫ್ ಆ್ಯಂಡ್ ನಿಮ್ಮ ಲೈಫ್ ಎರಡನ್ನೂ ಒಂದು ವ್ಯಾಲ್ಯೂಯೇಬಲ್ ಥರ ನೋಡಬೇಕು ಅವರು. ಇಟ್ಸ್ ಓಕೆ. ನೆಕ್ಸ್ಟ್ ಆ್ಯಕ್ಷನ್ ಬಂದ್ಬಿಟ್ಟು ಗ್ರೂಪ್ ಒನ್, ನಿಮ್ಮ ಒಂದು ಓನ್ ಸೆಕ್ಯೂರಿಟಿ ಮೇಲೆ ನೀವು ವರ್ಕ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಗೋಲ್ಸ್, ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಹೆಲ್ತ್, ಇದ್ರ ಮೇಲೆ ನೀವು ವರ್ಕ್ ಮಾಡ್ಕೊತಾ ಹೋದರೆ ಒಳ್ಳೆಯದು. ಒಂದು ಸ್ಟ್ರಾಂಗ್ ಬೌಂಡ್ರಿನ ನೀವು ಬಿಲ್ಡ್ ಮಾಡ್ಕೋಬೇಕು. ಯಾವಾಗ ನೀವು ಸ್ಟ್ರಾಂಗ್ ಫೀಲ್ ಆಗ್ತೀರಾ, ನೀವು ಸ್ಟೇಬಲ್ ಫೀಲ್ ಆಗ್ತೀರಾ, ನಿಮ್ಮ ಬಗ್ಗೆ ನಿಮಗೆ ಖುಷಿ ಇರುತ್ತೆ, ಏನೇ ಈ ಕನೆಕ್ಷನಲ್ಲಿ ಸಡನ್ ಚೇಂಜಸ್ ಬಂದ್ರೂ ಅದು ನಿಮ್ಮನ್ನ ಚೇಂಜ್ ಮಾಡಲ್ಲ. ಬಿಕಾಸ್ ನಿಮ್ಮ ಲೈಫ್ದು ಬಾಸ್ ನೀವೇ ಆಗಿರ್ತೀರ. ಆ್ಯಂಡ್ ಯಾರು ನಿಮ್ಮ ಒಂದು ಟ್ರಸ್ಟ್ನ ಅರ್ನ್ ಮಾಡಿರ್ತಾರೆ ಅವ್ರನ್ನ ಮಾತ್ರ ಬಿಟ್ಕೊಳ್ತಾ ಬರ್ತೀರ ನಿಮ್ಮ ಲೈಫಲ್ಲಿ, ರೈಟ್? ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ ಒನ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೇಜರ್ ಚೇಂಜಸ್ ಬರ್ತಾ ಇದೆ. ಬಟ್ ಯೂನಿವರ್ಸ್ ನಿಮ್ಮನ್ನ ಬಿದ್ದೋಗಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೇ ಈ ಮೆಸೇಜಸ್ ಬರ್ತಾ ಇರೋದು. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಚೇಂಜಸ್ ಬಂದ್ರೂ ಅದು ನಿನಗೆ ಅದು ಎಫೆಕ್ಟ್ ಆಗಬಾರ್ದು. ಅದಕ್ಕೆ ನೀನು ನಿನ್ನ ಮೇಲೆ ವರ್ಕ್ ಮಾಡ್ಕೋ. ಈ ಪರ್ಸನ್ ಮೇಲೆ ವೆರಿ ಸೂನ್ ಡಿಪೆಂಡ್ ಆದರೆ ವೆರಿ ಸೂನ್ ಚೇಂಜಸ್ ಆಗುತ್ತೆ. ಅದು ನಿನಗೆ ತುಂಬ ವೀಕ್ ಫೀಲ್ ಮಾಡಿಸ್ಬೋದು. ವೀಕ್ ಆಗಬಾರ್ದು ಅಂತ ನಿಮಗೆ ಮೆಸೇಜ್ ಬರ್ತಾ ಇರೋದು.
ನೆಕ್ಸ್ಟ್ ಬಂದ್ಬಿಟ್ಟು 9 ಆಫ್ ಕಪ್ಸ್. ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಇದು. ಪ್ಯೂರ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಕಾರ್ಡ್ ಇದು ಕೂಡ. ಸೊ ಈ ಪರ್ಸನ್ ಟ್ರೆಡಿಷನಲ್ ಡೆಕ್ಕಲ್ಲಿ ನೋಡಿದ್ರೆ ಒಂದು ಪರ್ಸನ್ ಖುಷಿಲಿ ಕೂತಿರ್ತಾನೆ ಮಧ್ಯದಲ್ಲಿ. ಅವನ ಮೂತಿಲಿ ಒಂದು ಬಿಗ್ ಸ್ಮೈಲ್ ಇರುತ್ತೆ. ಆ್ಯಂಡ್ ಇನ್ಯಾರಿಗೂ ಅವ್ನು ಹುಡ್ಕೊಂಡು ಕೂತಿರಲ್ಲ. ನನ್ನ ಲೈಫ್ ಫುಲ್ಫಿಲ್ ಆಗಬೇಕು, ನನ್ನ ಲೈಫ್ ಕಂಪ್ಲೀಟ್ ಆಗಬೇಕು ಅಂದರೆ ನನ್ನ ಲೈಫಲ್ಲಿ ಈ ಪರ್ಸನ್ ಇರಲೇಬೇಕು ಅಂತ ಅವ್ನು ಹುಡ್ಕೊಂಡು ಕೂರಲ್ಲ. ನಾನು ಖುಷಿಯಾಗಿರ್ಬೇಕಂದ್ರೆ ಈ ಪರ್ಸನ್ ಇರಲೇಬೇಕು ಅಂತ ಅವ್ನು ಹುಡ್ಕೊಂಡು ಕೂರಲ್ಲ. ಬಿಕಾಸ್ ಅವನಷ್ಟಕ್ಕೆ ಅವ್ನು ತುಂಬ ಖುಷಿಯಾಗಿದ್ದಾನೆ ಲೈಫಲ್ಲಿ. ಅವನಿಗೆ ಏನು ಬೇಕು ಅದನ್ನ ಅರ್ನ್ ಮಾಡಿದ್ದಾನೆ, ಏನು ಬೇಕು ಅದನ್ನ ಈಸಿಯಾಗಿ ಅವ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾನೆ ಕೂಡ. ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಯೂನಿವರ್ಸ್ ಈ ಒಂದು ಯಾರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಯಾರ ಬಗ್ಗೆ ನೀವು ಇಲ್ಲಿ ಯಾರನ್ನ ಒಂದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಕ್ವೆಶನ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ನ ರಿಮೂವ್ ಮಾಡ್ತಾ ಇದೆ ನಿಮ್ಮ ಒಂದು ಲೈಫಿಂದ. ಬಿಕಾಸ್ ಯೂನಿವರ್ಸ್ ನಿಮ್ಮನ್ನ ಯಾವ ಒಂದು ಫೇಸಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ, ಹೋಗ್ತಾ ಹೋಗ್ತಾ ಯು ವಿಲ್ ಲವ್ ಯುವರ್ ಲೈಫ್. ನೀವು ಯಾವುದೇ ರೀತಿಯಾದ ಬ್ಯಾಡ್ ರಿಲೇಶನ್ಶಿಪ್ ಅಲ್ಲಿಗೆ ಸೆಟಲ್ ಆಗಲ್ಲ. ನೀವು ಜಸ್ಟ್ ಬಿಕಾಸ್ ನಿಮಗೆ ಒಬ್ಬಳೇ ಫೀಲ್ ಆಗ್ತಾ ಇದೆ, ಒಬ್ಬನೇ ಫೀಲ್ ಆಗ್ತಾ ಇದೆ ಅಂತ ನೀವು ಯಾವುದೋ ಒಂದು ಪರ್ಸನ್ ಜೊತೆ ರಿಲೇಶನ್ಶಿಪ್ಪಿಗೆ ಹೋಗಲ್ಲ. ಇನ್ಸ್ಟೆಡ್ ಆಫ್ ದಟ್ ನ್ಯಾಚುರಲಿ ಅಟ್ರ್ಯಾಕ್ಟ್ ಮಾಡ್ತೀರಾ, ರೈಟ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವು ಯಾವಾಗ ನೀವು ಖುಷಿಯಾಗಿರ್ತೀರಾ, ಕಾನ್ಫಿಡೆಂಟ್ ಆಗಿರ್ತೀರಾ, ಆ ಎನರ್ಜಿನೇ ನಿಮಗೆ, ನಿಮ್ಮ ಎನರ್ಜಿಗೆ ಯಾವ ಒಂದು ಎನರ್ಜಿ ಮ್ಯಾಚ್ ಆಗುತ್ತೆ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು ಟ್ರೂ ಹ್ಯಾಪಿನೆಸ್ ಫೇಸಿಗೆ ಎಂಟರ್ ಆಗ್ತಾ ಇದ್ದೀರಾ ವೆರಿ ಸೂನ್. ಓಕೆ, ಸೊ ಇದೊಂಥರ ಹೆಂಗೆ ಅಂದರೆ ಒಂದು ಜರ್ನಿ ಬಗ್ಗೆ ಹೇಳ್ತಾ ಇದೆ. ಒಂದು ಪೇನ್ಫುಲ್ ಬ್ರೇಕಪ್ ಆಗಿರ್ಬೋದು, ಸೆಪ್ರೇಷನ್ ಆಗಿರ್ಬೋದು, ಆಗುತ್ತೆ ವೆರಿ ಸೂನ್ ಗ್ರೂಪ್ 1. ಬಟ್ ಏನು ಚೇಂಜಸ್ ಆಗ್ತಾ ಇದೆ ಅದನ್ನ ನಂಬಿ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಒಂದು ಹ್ಯಾಪಿನೆಸ್ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ಒಂದು ಕನೆಕ್ಷನ್ ನೀವು ತುಂಬ ಕಷ್ಟಕರವಾದ ಲೆಸನ್ಸ್ನ ಕಲ್ತಿದ್ದೀರಾ. ನೌ ಇಟ್ಸ್ ಟೈಮ್ ಟು ಲೆಟ್ ಅ ಸ್ಟೇಬಲ್ ಬ್ಯೂಟಿಫುಲ್ ಲವ್ ಸ್ಟೋರಿ ಎಂಟರ್ ಇನ್ ಟು ಯುವರ್ ಲೈಫ್. ಓಕೆ, ರಾಂಗ್ ಪರ್ಸನ್ ಜೊತೆ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ವೇಸ್ಟ್. ಅದು ಒಂದಲ್ಲ ಒಂದಿನ ಬಿದ್ದೋಗುತ್ತೆ. ಸೊ ಟೈಮ್ ಬಂದಿದೆ ಅಷ್ಟೇ. ಓಕೆ, ಸೊ ದ್ಯಾಟ್ ಈಸ್ ದ ಮೆಸೇಜ್ ಗ್ರೂಪ್ 1. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫೆಲ್ಲ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಈ ಒಂದು ಮೆಸೇಜ್ ನಿಮ್ಮ ಜೊತೆ ಮಾತಾಡಿದೆ ಅಂತ ಅನಿಸಿದ್ರೆ ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ಸಿಚುವೇಶನಿಗೆ ಕ್ವೆಶನ್ಸ್ ಮಾಡಬೇಕು ಅಂತ ಅನಿಸಿದ್ರೆ ಪರ್ಸ್ನಲ್ ರೀಡಿಂಗಿಗೆ ನೀವು DM ಮಾಡ್ಬೋದು. ನಂಬರ್ ಡಿಸ್ಪ್ಲೇಲಿದೆ. ಓಕೆ, ಎಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಿಕಾಸ್ ತುಂಬ ವೀಡಿಯೋಸ್ ಬರುತ್ತೆ ವೆರಿ ಸೂನ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ಒಂದು ಲವ್ ಲೈಫ್ ತುಂಬ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಲೈಕ್ ಸ್ಟಕ್ ಆಗಿದೆ. ನೀವು ಕೂಡ ಒಂದು ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಒಂದು ಕಮಿಟ್ಮೆಂಟ್ನ ನೀವು ಫಿಗರ್ ಔಟ್ ಮಾಡಿದ್ರಿ, ಬಟ್ ಸ್ಟಿಲ್ ಆ ಒಂದು ಕಮಿಟ್ಮೆಂಟೇ ನಿಮ್ಮನ್ನ ಸ್ಟಕ್ ರೂಮಲ್ಲಿ ಕೂರಿಸ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಎಸ್ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫೆಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಫಸ್ಟ್ ಕಾರ್ಡ್ ಮ್ಯಾಜಿಷಿಯನ್ ಬಂದಿದೆ. ಸೆಕೆಂಡ್ ಕಾರ್ಡ್ ಇಸ್ 6 ಆಫ್ ಸ್ವಾರ್ಡ್ಸ್. Third, Wheel of Fortune. Magician with Wheel of Fortune is a great combination. Knight of Pentacles. ಓಕೆ, ಹೋಗೋದಕ್ಕೂ ಮುಂಚೆ ಗೈಸ್, ಪರ್ಸ್ನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಫಸ್ಟ್ ಎನರ್ಜಿ, ಮ್ಯಾಜಿಷಿಯನ್ ಎನರ್ಜಿ. ವಾವ್, ನಿಮ್ಮ ಎನರ್ಜಿ ಅಂತ ನಾನು ಕೇಳಿದಾಗ ಮ್ಯಾಜಿಷಿಯನ್ ಬಂದಿದ್ದು. ಅಂದರೆ ನೀವೊಂದು ಟೈಮಿಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ, ಲೈಕ್ ಪವರ್ಫುಲ್ ಟೈಮಿಗೆ ಸ್ಟೆಪ್ ಇನ್ ಆಗ್ತಾ ಇದ್ದೀರಾ. ಫೈನಲಿ ನಿಮಗೆ ರಿಯಲೈಸ್ ಆಗುತ್ತೆ
ನಿಮ್ಮ ಲೈಫ್ದು ಗಾಡಿ ಓಡಿಸ್ತಾ ಇರೋದು ನೀವು. ನೀವು ಪ್ಯಾಸೆಂಜರ್ ಥರ ಹಿಂದೆ ಕೂರ್ ಏನದು ಕೂತ್ಕೊಂಡಿಲ್ಲ. ನೀವು ಆ್ಯಕ್ಚುಲಿ ಓಡಿಸ್ತಾ ಇದ್ದೀರಾ ನಿಮ್ಮ ಗಾಡಿನ. ಅದನ್ನ ನೀವು ರಿಯಲೈಸ್ ಮಾಡ್ಕೊತಾ ಇದ್ದೀರಾ. ನೀವು ಇನ್ಮೇಲೆ ಲೈಕ್ ಸುಮ್ಮನೆ ಫೋನ್ ನೋಡ್ಕೊಂಡು ಕೂರೋದು, ಯಾರೋ ಒಬ್ರು ಮೆಸೇಜ್ ಮಾಡ್ತಾರೆ, ಯಾರೋ ಒಬ್ರು ನಿಮ್ಮನ್ನ ಚೂಸ್ ಮಾಡ್ತಾರೆ, ನಿಮ್ಮ ಲೈಫ್ನ ಫಿಕ್ಸ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡು ಕೂರಲ್ಲ. ವೆಯ್ಟ್ ಮಾಡೋದನ್ನ ಬಿಟ್ಟು ನಿಮಗೆ ರಿಯಲೈಸೇಷನ್ ಬರ್ತಾ ಇದೆ. ನಿಮ್ಮ ಜೊತೆ ಬೇಕಾಗಿರೋ ಇವಾಗ ನಿಮ್ಮ ಗಾಡಿ ಹಾಳಾಗಿದೆ ಅಂದರೆ ನಿಮ್ಮ ಹತ್ರನೇ ಎಲ್ಲ ರೀತಿಯಾದ ಟೂಲ್ಸ್ಗಳಿದೆ ಅದನ್ನ ಸರಿ ಮಾಡೋದಕ್ಕೆ. ಓಕೆ, ನಿಮ್ಮ ಇಂಟೆಲಿಜೆನ್ಸ್, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಹತ್ರನೇ ನಿಮ್ಮ ಬುದ್ಧಿ ಎಲ್ಲ ಬೇಕಾಗಿರೋದು ಎಲ್ಲದೂ ಇದೆ ಅದನ್ನ ಸರಿ ಮಾಡೋದಕ್ಕೆ. ಸೊ ಯಾರೋ ಬಂದು ಸರಿ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ಕೊಂಡು ಕೂರ್ತಾ ಇಲ್ಲ. ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಗಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಬಿಗ್ ಹಾರ್ಟ್, ನಿಮ್ಮ ಸ್ಟ್ಯಾಂಡರ್ಡ್, ನಿಮ್ಮ ಪ್ಯಾಷನ್ ಅದನ್ನ ಅರ್ಥ ಮಾಡ್ಕೊತಾ ಇದ್ದೀರಾ. ನಿಮ್ಮ ಹತ್ರ ಏನು ರಿಸೋರ್ಸಸ್ ಆಲ್ರೆಡಿ ಇದೆ ಅದನ್ನ ಆ್ಯಕ್ಟಿವ್ಲಿ ಯೂಸ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಒಂದು ಲೈಫ್ನ ಬಿಲ್ಡ್ ಮಾಡೋದಕ್ಕೆ. ಯಾವ ಥರ ಒಂದು ಲೈಫ್ ಬೇಕಿತ್ತು ಅದೇ ಥರ ಲೈಫ್ನ ಬಿಲ್ಡ್ ಮಾಡೋದಕ್ಕೆ. ಆ್ಯಂಡ್ ಕಲ್ತ್ಕೊತಾ ಇದ್ದೀರಾ. ನಿಮಗೆ ಯಾವಾಗಲೂ ಒಂದು ಹೆಲ್ದಿ, ಒಂದು ಲವಿಂಗ್ ಪಾರ್ಟ್ನರ್ ಬೇಕಾಗಿತ್ತು, ರೈಟ್? ಸೊ ನಿಮಗೆ ಆ ಥರದ್ದು ಬೇಕು ಅಂದರೆ ಫಸ್ಟ್ ನೀವು ಆ ಥರ ಇರಬೇಕು. ನೀವು ಫಸ್ಟ್ ಹೆಲ್ದಿ ಆಗಿರಬೇಕು. ನೀವು ಇನ್ನೊಬ್ರನ್ನ ಲವ್ ಮಾಡೋಷ್ಟು ಕೆಪಾಸಿಟಿ ನಿಮಗಿರಬೇಕು. ಸೊ ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಲವ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಬಿಕಾಸ್ ಮೆಜಿಷಿಯನ್ ಯಾವ ಥರ ಕಾರ್ಡ್ ಅಂದರೆ ಅವನು ಯಾರಿಗೂ ಅಟೆನ್ಷನ್ ಬೆಗ್ ಮಾಡ್ಕೊಂಡು ಕೂರಲ್ಲ. ಆ ವೈಬ್ಗೆ ನೀವು ಬರ್ತಾ ಇದ್ದೀರಾ. ತುಂಬ ಕಾನ್ಫಿಡೆಂಟ್ ಬಂದಿದೆ ನಿಮಗೆ. ಆ್ಯಂಡ್ ನಿಮಗೆ ನಂಬಿಕೆ ಬಂದಿದೆ, ನಾನು ಒಳ್ಳೆಯವಳಾಗಿದ್ದರೆ, ನಾನು ಒಳ್ಳೆಯವನಾಗಿದ್ದರೆ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನ್ಯಾಚುರಲಿ ನನಗೆ ಒಳ್ಳೆಯದೇ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ನೀವು ನಿಮ್ಮ ಓನ್ ಲಕ್ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕಾರ್ಡ್ ಏನಿದೆ, 6 ಆಫ್ ಸ್ವಾರ್ಡ್ಸ್. ಈ ಕಾರ್ಡ್ ಏನಿದೆ ಅದನ್ನ ನೋಡ್ಬೋದು. ಲೈಕ್ ಟ್ರೆಡಿಷನಲ್ ಡೆಕ್ಕಲ್ಲಿ ನೋಡಿದ್ರೆ 1 2 3 ಜನ ಒಂದು ದೋಣಿ ಮೇಲೆ ಕೂತ್ಕೊಂಡು ಒಂದು ರಫ್ ಫೇಸಿಂದ, ಕಷ್ಟದ ಫೇಸಿಂದ ಒಂದು ಬೆಟರ್ ಫೇಸ್ ಕಡೆ ಹೋಗ್ತಾ ಇರ್ತಾರೆ. ಓಕೆ, ನಾನೇನು ನೋಡ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಪಾಸ್ಟಲ್ಲಿ ಏನೋ ಒಂದು ಸಿಚುವೇಶನ್ ಆಗಿದೆ, ಅದರಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಆ ಬೋಟ್ ಒಂದು ಕಾಮ್ ಏರಿಯಾಗೆ ನೀವು ಕರ್ಕೊಂಡು ಹೋಗ್ತಾ ಇಲ್ಲ, ಅಲ್ಲೇ ಸುತ್ತ ಹೊಡಿತಾ ಇದ್ದೀರಾ. ದ ಥಿಂಗ್ ಈಸ್, ಅದರಿಂದ ನೀವು ಹೀಲ್ ಆಗಬೇಕು. ಮೂವ್ ಆನ್ ಆಗ್ತಾ ಇದ್ದೀನಿ ಅನ್ನೋದೇ ಒಂದು ಹೇಳ್ಕೊಂಡು ಬರ್ತಾ ಇದ್ದೀರಾ. ಬಿಟ್ರೆ ನೀವು ಮೂವ್ ಆನ್ ಆಗ್ತಾ ಇಲ್ಲ. ಇನ್ನು ನೀವು ಬೋಟ್ನ ಸ್ಟಾರ್ಟೇ ಮಾಡಿಲ್ಲ. ನೀವು ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಿಮ್ಮ ಪಾಸ್ಟ್ ಟ್ರಾಮಾಗಳನ್ನ ಯೋಚನೆ ಮಾಡಿಕೊಂಡು ಹಳೆ ಹಾರ್ಟ್ ಬ್ರೇಕ್ಸ್ಗಳನ್ನ ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿಕೊಂಡು ಅಲ್ಲೇ ಕೂತ್ ಬಿಟ್ಟಿದ್ದೀರಾ. ನಿಮ್ಮ ಒಂದು ಏನು ಲೈಫ್ ಮೂವ್ ಆಗ್ತಾ ಇದೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ. ನೀವು ಅಲ್ಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ. ನೀವು ಬೋಟ್ ಹತ್ತದನ್ನೇ ಮರ್ತು ಬಿಟ್ಟಿದ್ದೀರಾ. ರೈಟ್? ದ ಥಿಂಗ್ ಈಸ್, ನೀವು ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀರಾ. ಪಾಸ್ಟಿಂದ ನಾನು ಮುಂದೆ ಹೋಗಬೇಕು, ಪಾಸ್ಟಲ್ಲಿ ಆಗಿದ್ದ ಥರ ನನಗೆ ಆಗಬಾರ್ದು, ಲೈಕ್ ಅದೇ ಒಂದು ಲೂಪಲ್ಲಿ ಇದ್ದೀರಾ. ಬಿಟ್ರೆ ಮೂವ್ ಆನ್ ಆಗೋದನ್ನೇ ಮರ್ತು ಬಿಟ್ಟಿದ್ದೀರಾ. ನಿಮ್ಮ ಒಂದು ನಂಬಿಕೆನೇ ನಿಮ್ಮನ್ನ ಬ್ಲಾಕ್ ಮಾಡ್ತಾ ಇದೆ. ನಿಮ್ಮ ನಂಬಿಕೆ ಹೆಂಗ್ ನಿಮಗೆ ಫೀಲ್ ಮಾಡಿಸ್ತಾ ಇದೆ, ನೀನು ಹಾರ್ಟ್ ಬ್ರೋಕನ್, ನೀನು ಲೈಕ್ ನೀನು ಯಾವತ್ತೂ ನೆಮ್ಮದಿಯಾಗಿರೋದಕ್ಕಾಗಲ್ಲ, ಪ್ರಾಬ್ಲಿ ನೀನು ಇದೇ ಪ್ಲೇಸಲ್ಲಿದೆ, ನಿನಗೆ ಖುಷಿ ಸಿಗಲ್ಲ, ನೀನು ಎಲ್ಲೋ ಬೇರೆ ಕಡೆ ಹೋಗಬೇಕು, ಹೀಗೆಲ್ಲ ಏನೇನೋ ಥಾಟ್ಸ್ ನಿಮ್ಮ ಮೇಲೆ ನಿಮಗೆ ಫೀಲ್ ಆಗ್ತಾ ಇದೆ. ಬಟ್ ನೀವು ನಿಮ್ಮ ಲೈಫ್ ನೀವು ಮುಂದೆ ತಕೊಂಡೇ ಹೋಗ್ತಾ ಇಲ್ಲ. ಆ ಪಾಸ್ಟ್ ಸ್ಟೋರಿಲೇ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ದಟ್ಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ವೀಲ್ ಆಫ್ ಫಾರ್ಚೂನ್ ಏನಿದೆ,
ವೀಲ್ ಆಫ್ ಫಾರ್ಚೂನ್ ಬಂದರೆ ನ್ಯಾಚುರಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಲೈಫ್ ಬಗ್ಗೆ ಹೇಳುತ್ತೆ. ಒಂದು ಪಾಯಿಂಟಲ್ಲಿ ಲಕ್ ಬಗ್ಗೆ ಹೇಳುತ್ತೆ, ಒಂದ್ಸಲ ಟೈಮಿಂಗ್ ಬಗ್ಗೆ ಹೇಳುತ್ತೆ. ಸೊ ಈ ಕಾರ್ಡ್ ಬಂದಾಗ ನಮಗೆ ಒಂದು ಥಿಂಗ್ ಅದೇನು ಇಂಡಿಕೇಶನ್ ಕೊಡುತ್ತೆ ಅಂದರೆ ಲೈಫ್ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಇವಾಗ ಅಂತ. ದ ಥಿಂಗ್ ಈಸ್ ಕೆಲವೊಂದೊಂದು ಸಿಚುವೇಶನ್ಸ್ ನಿನ್ನ ಲೈಫ್ ನಿನ್ನ ಕಂಟ್ರೋಲ್ ಇರ್ಬೋದು, ಹೊರಗಡೆ ಆಗೋ ಸಿಚುವೇಶನ್ಸ್ ಎಲ್ಲ ನಿನ್ನ ಕಂಟ್ರೋಲಲ್ಲಿ ಇಲ್ಲ. ಸೊ ಎವ್ರಿ ಸಿಂಗಲ್ ಡೇ ಅದನ್ನು ನೀವು ಕಂಟ್ರೋಲ್ ಮಾಡೋದು ಸ್ಟಾಪ್ ಮಾಡಿ. ಎಸ್ಪೆಷಲಿ ಲವ್ ಲೈಫಲ್ಲಿ ಏನಾಗಬೇಕು ಏನಾಗಬಾರ್ದು ಈ ಥರ ಆಗಲೇಬಾರದು, ನೋ, ಸ್ಟಾಪ್ ಇಟ್. ಆ ಒಂದು ಟೈಮಿಂಗ್ನ ನಂಬಿಕೆ ಇಡಿ. ಆ್ಯಂಡ್ ನಂಬಿಕೆ ಇಡಿ ದಟ್ ಓಕೆ, ನೀವು ನಿಮ್ಮ ಒಂದು ಇಂಟೆನ್ಷನ್ ಯಾವತ್ತೂ ಕೆಟ್ಟದಾಗಿರಲಿಲ್ಲ, ನಿಮಗೆ ಒಳ್ಳೇದೇ ಆಗುತ್ತೆ, ಅಷ್ಟು ನಂಬಿಕೆ ಇದ್ರೆ ಸಾಕು. ಜಸ್ಟ್ ಯೋಚನೆ ಮಾಡಿ, ಫೈನಲಿ ಆ ಮೂವಿಂಗ್ ಆನ್ ಬೋಟ್, ಆ ಬೋಟಲ್ಲಿ ದೋಣಿಲಿ ಕೂತ್ಕೊಂಡಿದ್ದೀರಾ, ಫೈನಲಿ ಆ ದೋಣಿ ಮುಂದೆ ಹೋಗ್ತಾ ಇದೆ, ಫೈನಲಿ ನೀವು ಎಲ್ಲಿ ರೀಚ್ ಆಗಬೇಕು ಅಂತ ಅನ್ಕೊಂಡಿರಿ ಅಲ್ಲಿಗೆ ರೀಚ್ ಆಗಿದ್ದೀರಾ. ಒಂದು ಪೇನ್ಫುಲ್ ಚಾಪ್ಟರ್ ಏನಿತ್ತು ಅದನ್ನ ಅಫಿಷಿಯಲಿ ಅದನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಆ ವೀಲ್ ಏನಿದೆ, ಆ ವೀಲ್ ಆಫ್ ಫಾರ್ಚ್ಯೂನ್ದು ವೀಲ್ ಫೈನಲಿ ಅದು ಟರ್ನ್ ಆಯಿತು. ಆ್ಯಂಡ್ ಇನ್ಮೇಲೆ ಪದೇ ಪದೇ ನಿಮ್ಮನ್ನ ನೀವು ಫಿಕ್ಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ಮ ಲೈಫಲ್ಲಿ ಆ ಫ್ರೀಡಮ್ ಬಂದ್ಬಿಡುತ್ತೆ, ಹೆಂಗೆ ಬೇಕು ಹಂಗೆ ಬದುಕ್ಬೋದು. ಜಸ್ಟ್ ಇಮ್ಯಾಜಿನ್, ಎಷ್ಟು ಚೆನ್ನಾಗಿದೆ ಅಲ್ವಾ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೇನೆ. ಸೊ ಗ್ರೂಪ್ 2, ನಿಮ್ಮ ಹಾರ್ಟ್ನ ನೀವು ಸೇಫ್ಲಿ ಇವಾಗ ಓಪನ್ ಮಾಡ್ಬೋದು. ದ ಓನ್ಲಿ ಥಿಂಗ್ ಈಸ್ ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಚೇಂಜ್ ಮಾಡಬೇಕು. ಇವಾಗ ಒಂದೊಂದು ಸೀರೀಸಲ್ಲಿ ಸೀಸನ್ಸ್ ಇರುತ್ತೆ, ಎಪಿಸೋಡ್ಸ್ ಇರುತ್ತೆ ಅಲ್ವಾ. ನೋ ದಟ್ ನಿಮ್ಮ ಲೈಫಿಗೂ ಸೀಸನ್ಸ್ ಇದೆ. ಒಂದು ಸೀಸನಲ್ಲಿ ಇದ್ದಂಗೆ ಸೆಕೆಂಡ್ ಸೀಸನ್ ಇರಲ್ಲ, ಸೆಕೆಂಡ್ ಸೀಸನ್ ಡಿಫ್ರೆಂಟ್ ಸ್ಟೋರಿ ಇರುತ್ತೆ. ಸೊ ಒಂದು ಪರ್ಫೆಕ್ಟ್ ಮೂಮೆಂಟಿಗೆ ವೆಯ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ನನ್ನ ಡೇಟಿಂಗ್ ಲೈಫ್ ಹಿಂಗೇ ಇರಬೇಕು, ನಾನು ಓಪನ್ ಅಪ್ ಆದಾಗ ನನಗೆ ಇದೇ ಪರ್ಸನ್ ಬೇಕು, ನೋ, ಸ್ಟಾಪ್ ಕಂಟ್ರೋಲಿಂಗ್ ಎವ್ರಿಥಿಂಗ್. ಒಂದು ನಂಬಿಕೆ ಇಡಿ. ಆ ಕಂಟ್ರೋಲಿಂಗ್ ಏನಿದೆ ಥಾಟ್ಸ್ ಹಿಂಗೆ ಇರ್ಬೇಕು ಹಂಗೆ ಇರಬೇಕು ಅದನ್ನ ಬಿಟ್ಟುಬಿಡಿ. ಟ್ರಸ್ಟ್ ದಟ್ ಯೂನಿವರ್ಸ್ ನಿಮಗೋಸ್ಕರ ಆ ಚಕ್ರನ ತಿರುಗಿಸ್ತಾ ಇದೆ, ನಿಮ್ಮನ್ನ ಒಂದು ಬೆಟರ್ ಸೀಸನ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ಸೀಸನ್ಗೆ ಎಂಟರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನೆಕ್ಸ್ಟ್ ಸೀಸನ್ ಹಂಗೆ ಇರ್ಬೇಕು ಹಿಂಗೆ ಇರಬೇಕು, ಜಸ್ಟ್ ಲೀವ್ ಇಟ್. ಓಕೆ, ಸೊ ನೈಟ್ ಆಫ್ ಪೆಂಟಕಲ್ಸ್ ಲಾಸ್ಟ್ ಎನರ್ಜಿ ಏನು ಬರ್ತಾ ಇದೆ, ಈ ಒಂದು ಕಾರ್ಡ್ ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. ಆ್ಯಂಡ್ ಈ ನೈಟ್ ಆಫ್ ಪೆಂಟಕಲ್ಸ್ ಏನಿದೆ ಅಲ್ಲ, ಇಟ್ಸ್ ಮೋಸ್ಟ್ ಡಿಪೆಂಡಬಲ್ ಕಾರ್ಡ್ ಇದು. ಫೇಕ್ ಪ್ರಾಮಿಸಸ್ ಅಂತೆಲ್ಲ ಅಂದಾಗ ಆ ನೈಟ್ ಆಫ್ ಪೆಂಟಕಲ್ಸ್ ಬರಲ್ಲ. ನೈಟ್ ಆಫ್ ಪೆಂಟಕಲ್ಸ್ಗೆ ಡ್ರಾಮಾ, ಈ ಲವ್ ಹಂಗೆಲ್ಲ ಅಂದರೆ ಆಗಲ್ಲ. ಲೈಫ್ನ ಪೀಸ್ಫುಲ್ ಆಗಿ ಮೂವ್ ಆಗಬೇಕು, ಅದೇ ಅವನಿಗೆ ಇಷ್ಟ. ಆ್ಯಂಡ್ ಅವನು ಇಡೋ ಒಂದೊಂದು ಹೆಜ್ಜೆನೂ ಸೇಫ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಇಡ್ತಾನೆ. ವೆರಿ ಆನೆಸ್ಟ್ ಪರ್ಸನ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಟ್ರಸ್ಟ್ ಮೇಂಟೈನ್ ಮಾಡ್ತಾನೆ. ಸೊ ಪ್ರಾಬ್ಲಿ ಇದು ನಿಮ್ಮ ನೆಕ್ಸ್ಟ್ ಫೇಸ್, ನಿಮ್ಮ ನೆಕ್ಸ್ಟ್ ಸೀಸನಲ್ಲಿ ಬರ್ತಿರೋ ಲವ್ ಬಗ್ಗೆ ಹೇಳ್ತಾ ಇದೆ. ಸೊ ನಿಮ್ಮ ನೆಕ್ಸ್ಟ್ ಲವ್ ಏನು ಬರ್ತಾ ಇದೆ, ಇಟ್ಸ್ ಆಲ್ ಅಬೌಟ್ ರಿಯಲ್ ಕಮಿಟ್ಮೆಂಟ್, ರಿಯಲ್ ಲಾಯಲ್ಟಿ ಪರ್ಸನ್. ನಿಮ್ಮ ಲೈಫಿಗೂ ಒಂದು ಗ್ರೋತ್ ತರುವಂಥ ಒಂದು ಪರ್ಸನ್ ಆಗಿರ್ತಾನೆ. ಐ ಆಮ್ ಡ್ಯಾಮ್ ಶೋರ್ ಗ್ರೂಪ್ 2 ನೀವು ಹೆಂಗಾಗೋಗ್ಬಿಟ್ಟಿದ್ದೀರಾ ಅಂದರೆ, ನಿಮ್ಮನ್ನ ಒಂದು ಮೂಮೆಂಟ್ ಚೆನ್ನಾಗಿ ನೋಡ್ಕೊಳ್ಳೋದು, ಒಂದು ಮೂಮೆಂಟ್ ನಿಮ್ಮನ್ನ ಕೋಲ್ಡ್ ವೇಲ್ ಟ್ರೀಟ್ ಮಾಡೋದು, ಒಂದು ಮೂಮೆಂಟ್ ಮಿಕ್ಸ್ ಸಿಗ್ನಲ್ ಕೊಡೋದು, ಆ ಥರ ಒಂದು ಪಾರ್ಟ್ನರ್ಸ್ ಒಂದು ನಿಮಿಷ ಚೆನ್ನಾಗಿರ್ತಾರೆ, ಒಂದು ನಿಮಿಷ ಡಿಸಪಿಯರ್ ಆಗೋಗ್ಬಿಡ್ತಾರೆ. ನಿಮಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ ಅದರಿಂದ. ನೆಕ್ಸ್ಟ್ ಸೀಸನಲ್ಲಿ ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರ್ತಿರೋ ಪರ್ಸನ್ ಟ್ರಸ್ಟ್ ವರ್ತಿ ಆಗಿರ್ತಾರೆ, ನಿಮಗೆ ಸೇಫ್ ಫೀಲಿಂಗ್ ಕೊಡ್ತಾರೆ, ಡೈಲಿ ಕೆಲಸ ಮಾಡ್ತಾರೆ ಒಂದು ಸೆಕ್ಯೂರ್ ಫ್ಯೂಚರ್ ನಿಮ್ಮಿಬ್ರಿಗೋಸ್ಕರ ಬಿಲ್ಡ್ ಮಾಡೋದಕ್ಕೆ. ಆ್ಯಂಡ್ ಟ್ರೂ ಲವ್ ಯಾವಾಗಲೂ ರಶ್ ಮಾಡ್ಕೊಂಡು ಹೋಗಲ್ಲ, ಅದು ಉಳಿಯುತ್ತೆ. ಆ್ಯಂಡ್ ಆ ಥರ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ರೆ, ಇವಾಗ ರೈಟ್ ನಾವು ನಿಮ್ಮ ಪರ್ಸ್ನಲ್ ಪವರ್ ಏನು ಅಂತ ತೋರಿಸ್ಕೊಡ್ತಾ ಇದೆ.
ಆ್ಯಂಡ್ ನಿಮ್ಮ ಒಂದು ಪಾಸ್ಟ್ ಪದೇ ಪದೇ ನಿಮ್ಮ ಎಕ್ಸ್ ಕಡೆ ಹೋಗ್ತಾ ಇದೀರಲ್ವಾ, ಅದನ್ನ ಫಸ್ಟ್ ಸ್ಟಾಪ್ ಮಾಡಿಸ್ತಾ ಇದೆ. ಒಂದು ಸಾಲಿಡ್ ಗ್ರೌಂಡ್ ಕಡೆ ನಿಮ್ಮ ಬೋಟ್ನ ಕರ್ಕೊಂಡು ಹೋಗ್ತಾ ಇದೆ. ಹೀಲಿಂಗ್ ಎಲ್ಲ ಮುಗೀತು, ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಮುಗೀತು, ಇನ್ನು ನೀವು ಆ ಲೂಪಲ್ಲೇ ಇಲ್ಲ. ಇವಾಗ ಟೈಮ್ ಬಂದಿದೆ ಒಂದು ಬ್ಯೂಟಿಫುಲ್ ಸ್ಟೇಬಲ್ ಲವ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಯೂನಿವರ್ಸ್. ದಟ್ ಈಸ್ ವಾಟ್ ಯು ಗೈಸ್ ಆರ್ ಅಟ್ರಾಕ್ಟಿಂಗ್, ರೈಟ್? ವಾಟ್ ಎ ಬ್ಯೂಟಿಫುಲ್ ಮೆಸೇಜ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನಿಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫೆಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಈ ಒಂದು ಮೆಸೇಜ್ ರೆಸನೇಟ್ ಆಯಿತು ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ಕ್ವೆಶನ್ಸಿಗೆ ಆನ್ಸರ್ಸ್ ಬೇಕು ಅನಿಸಿದ್ರೆ DM me ಫಾರ್ ದ ಪರ್ಸ್ನಲ್ ರೀಡಿಂಗ್. ಡಿಸ್ಕ್ರಿಪ್ಷನ್ ಡಿಸ್ಪ್ಲೇಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ, ಸೊ ದ್ಯಾಟ್ ನೆಕ್ಸ್ಟ್ ಒಂದು ಕಾಸ್ಮಿಕ್ ರೋಡ್ ಮ್ಯಾಪ್ ಮೆಸೇಜಸ್ ಏನೆಲ್ಲ ಬರ್ತಾ ಇದೆ ನೀವು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಎಸ್, ದ್ಯಾಟ್ಸ್ ದ ಮೆಸೇಜ್ ಯು ಗೈಸ್. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.